ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇರ್ಕಲ್ನಲ್ಲಿ 4 ದಿನಗಳಿಂದ ಕರೆಂಟ್ ಇಲ್ಲ. ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ, ಜನರು ಆಕ್ರೋಶ. ಮಸ್ಕಿ ತಾಲೂಕಿನ ಇರ್ಕಲ್ ಗ್ರಾಮದಲ್ಲಿ 4 ದಿನಗಳಿಂದ ಕರೆಂಟ್ ಇಲ್ಲ. ಇದರಿಂದ ಜನರಿಗೆ ತುಂಬಾ ಸಮಸ್ಯೆ ಅನುಭವಿಸುತ್ತಿದ್ದು, ಜನರು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಿದರು. 4 ದಿನಗಳ ಹಿಂದೆ ಟಿಸಿಯಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿ ಮನೆಯಲ್ಲಿನ ಟಿವಿ ಫ್ಯಾನ್ಗಳು ಬಹಳಷ್ಟು ಕೆಟ್ಟು ಹೋಗಿವೆ ಎಂದು ಮಹಿಳೆಯರು ಮಾತನಾಡಿ, ಇಷ್ಟೆಲ್ಲ ನಡೆದು 4 ದಿನಗಳಾದರೂ ಸಂಬಂಧಿಸಿದ ಜೆಸ್ಕಾಂ ಅಧಿಕಾರಿಗಳು ಇತ್ತ ಕಡೆ ಕಿಂಚತ್ತೂ ಗಮನ ಕೊಟ್ಟಿಲ್ಲ, ಸ್ಥಳಕ್ಕೆ ಸಹ ಬಂದಿಲ್ಲ. ಇದರಿಂದ ಕುಡಿಯುವ ನೀರು, ಸಣ್ಣ ಮಕ್ಕಳಿಗೆ ಎಷ್ಟು ತೊಂದರೆ ಆಗಿದೆ ಅಂದ್ರೆ ಅದು ಹೇಳತೀರದು. ಈ ವಿಷಯವಾಗಿ ಕ್ಷೇತ್ರದ ಶಾಸಕರಿಗೆ ಪಾಟೀಲ್ ನ್ಯೂಸ್ ಕರೆ ಮಾಡಿ ವಿಷಯ ತಿಳಿಸಿದಾಗ ಆಗ ಶಾಸಕರು ಮಾತಾಡಿ, ಅಲ್ಲಿಯ ತೊಂದರೆ ನನ್ನ ಗಮನಕ್ಕೆ ನಿನ್ನೆ ರಾತ್ರಿ ತಿಳಿದಿದೆ. ಅದಕ್ಕೆ ಜೆಸ್ಕಾಂ ಅಧಿಕಾರಿಗಳಿಗೆ ಬೇಗನೆ ಸರಿಪಡಿಸಲು ಸೂಚನೆ ನೀಡಲಾಗಿದೆ ಎಂದು ಶಾಸಕ ಆರ್ ಬಸವನಗೌಡ ತುರ್ವಿಹಾಳ್ ಪತ್ರಿಕೆಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ನಾಯಕ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮಪ್ಪ, ಸದಸ್ಯರು ಹನುಮಂತ, ಈರಣ್ಣ, ನಿರುಪಾದಿ, ಮಹೇಂದ್ರ, ಶ್ರೀದೇವಿ, ಶಿವಮ್ಮ, ಬಸಮ್ಮ, ಆದಮ್ಮ, ಬಸಮ್ಮ ಇನ್ನಿತರರು ಇದ್ದರು. ವಿದ್ಯುತ್ ಅಧಿಕಾರಿಗೆ 4 ದಿವಸ ಕರೆಂಟ್ ಕೊಟ್ಟಿಲ್ಲ ಅವರಿಗೆ. 4 ದಿವಸ ಕರೆಂಟ್ ಇಲ್ಲ. ವಿದ್ಯುತ್ ಅಧಿಕಾರಿಗಳಿಗೆ ಅಮ್ಮ, ನಿಮ್ಮ ಹೆಸರು? ಶಿವಮ್ಮ. ಏನಮ್ಮ ಸಮಸ್ಯೆ? 4 ದಿನ ಆತ್ರಿ, ಒಟ್ಟ ಕರೆಂಟ್ ಇಲ್ಲ. 4 ದಿನ ಕರೆಂಟ್ ಇಲ್ಲಮ್ಮ? ಎದಕ್ಕೆ ಏನು ಸಮಸ್ಯೆ ಆಗೈತೆ? ಏನಾಗೈತೆ ಟಿಸಿಗೆ ಒಟ್ಟ ಯಾರು ನೋಡಾರಿಲ್ಲ, ಕೇಳಾರಿಲ್ರಿ. ಹಾಂ, ಇದ್ರ ಬಗ್ಗೆ ಯಾಕೆ ಮಾಹಿತಿ ಕೊಟ್ಟಿರ ಮೇಲೆ? ಎಲ್ಲ ಕೊಟ್ಟಾರಂತ್ರಿ, ಯಾರು ಬಂದೇ ಇಲ್ಲ. ಯಾರಿಗೆ ಹೇಳ ಮೇಲೆ? ಎಮ್ಎಲ್ಎ ಸಾಹೇಬ್ ಹೇಳ್ಯಾರ. ಹ್ಞೂನಮ್ಮ, ಅವ್ರು ಒಟ್ಟ ಬಂದಿಲ್ಲ. ಹಾಂ, ಎಷ್ಟು 4 ದಿನ ಆಯ್ತಮ್ಮ? 4 ದಿನ ಆತ್ರಿ. ಹಂಗೆ ಇದ್ರೆ ನಮ್ಮ ಕರೆಂಟ್ ಅಲ್ಲ? ಹಾಂ ಹಾಂ. ಮನೆಗೆಲ್ಲ ಟಿವಿ ಫ್ಯಾನ್ ಸುಟ್ಟಾವ, ಏನೇನಿಲ್ಲ, ಮಿಕ್ಸರ್ಗಳು ಸುಟ್ಟಾಗ್ಯಾವ, ಹಾಂ, ಎಲ್ಲ ಸುಟ್ಟಾವ್ರಿ. ಇದ್ರ ಬಗ್ಗೆ ಯಾರು ಒಟ್ಟ ಮುತುವರ್ಜಿಸಿಲ್ಲ ಇದುವರೆಗೆ ಆದ್ರೂ. ಅಮ್ಮ, ನಿಮ್ಮ ಹೆಸರು? ಶ್ರೀದೇವಿ. ಈಗ ಕರೆಂಟಿಗೆ ಹಂಗ ಮಾಡಕತ್ತಾರ, ನೀರಿಲ್ಲ. ಎಷ್ಟು ದಿನ ಆಯ್ತು ಅಮ್ಮ ಕರೆಂಟ್ ಹೋಗಿ? 4 ದಿನ ಆಯ್ತು ರೀ. ಯಾರು ಹೇಳಿದ್ರಮ್ಮ ಕರೆಂಟ್ ಹೋಗೈತೆ ಅಂತ? ಜೈ ಹೇಳೈತ್ರಿ, ಎಮ್ಎಲ್ಎ ಸಾಹೇಬ್ ಹೇಳೈತ್ರಿ, ಪಿಡಿಒ ಹೇಳೈತೆ, ಎಲ್ಲ ಅಧಿಕಾರಿಗಳು ಮುಗಿದು ಬಿಟ್ಟಾರ ನೋಡ್ರಿ. ಅವ್ರು ಯಾವಾಗ ಬಂದ್ ಮಾಡ್ತು ಅಂದಾರಮ್ಮ? ಏನ್ ಈಗ ಬಂದು ನಡ್ರಿ ಅಂತಾರ, ಬರೋದು ಎಮ್ಎಲ್ಎ ಹೇಳಿದ್ರಮ್ಮ? ಎಲ್ಲರಿಗೂ ಹೇಳೈತ್ರಿ. ಏನಂದ್ರಮ್ಮ ಅವರು? ಅವ್ರು ಕಳ್ಸಿ ಹೇಳ್ತೀನಿ ತಗೋರಿ ಅವ್ರಿಗೆ ಅಂತ ಅಂತಾರ, ಕುಂದಿರ್ತಾರ. ಅವ್ರು ಈಗ ಆರಾಮಿದಲ್ಲ, ಅವ್ರು ಯಾಕೆ ಬೇಕಾಗಿತ್ತು ನಮ್ಮಂತ ಬಡವ್ರದೀಗ? ಎಮ್ಎಲ್ಎ ಹೇಳಿದ್ರು ಇನ್ನ ಕೆಲಸ ಆಗಿಲ್ಲಮ್ಮ? ಸುಮಾರು 4 ದಿವಸ ಆಗಿ ಕರೆಂಟ್ ಇಲ್ಲ. ಆದ ಕಾರಣ ಎಲ್ಲರ ಗಮನಕ್ಕೆ, ಅಧಿಕಾರಿಗಳಿಗೆ ಗಮನಕ್ಕೆ ತಂದೀವಿ. ಆದರೂ ಕೂಡ ಯಾರು ಎಚ್ಚೆತ್ತುಕೊಂಡಿಲ್ಲ. ಇವತ್ತು ಪಬ್ಲಿಕ್ ನಿಂತ್ಕೊಂಡು ಎಲ್ಲ ಜನಗಳು, ಹೆಣ್ಮಕ್ಳು ಗಂಡ್ಮಕ್ಳು ಬಂದು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿ ಹೇಳೈತೆ. ಆದರೂ ಕೂಡ ಯಾರು ಅಧಿಕಾರಿಗಳು ಬಂದು ಈ ಊರಿನ ಪರಿಸ್ಥಿತಿ ಯಾರು ಗಮನ ಕೊಟ್ಟಿಲ್ಲ. ಈಗ ಫ್ರಿಜ್ಜು ಹೋಗ್ಯಾವ, ಆಮೇಲೆ ಟಿ ವಿ ಹೋಗ್ಯಾವ, ಫ್ಯಾನ್ ಹೋಗ್ಯಾವ, ಆಮೇಲೆ ಹಲವಾರು ರೀತಿಯಿಂದ ಮನೆಗಳಿಗೆ ನಷ್ಟ ಆಗೈತೆ. ಆದರೂ ಕೂಡ ಸರ್ಕಾರ ಹೇಳ್ತೈತೆ ಅವರಿಗೆ ಫ್ರೀ ಕೊಟ್ಟಿವಿ, ಇವ್ರಿಗೆ ಫ್ರೀ ಕೊಟ್ಟಿವಿ ಅಂತ ಹೇಳ್ತೈತೆ. ಆದರೂ ಕೂಡ ನಮ್ಗೆ 3-4 ದಿವಸ ಆದರೂ ಕೂಡ ಇವತ್ತು ಯಾವುದೇ ಕರೆಂಟಿನ ವ್ಯವಸ್ಥೆ ಇಲ್ಲ.